ನಮ್ಮ ಹೆಣ್ಣು ಮಕ್ಕಳು ರಿಲೇಷನ್ ಮನೆಗೆ ಹೋದಾಗ ಊಟ ಮಾಡುವ ರೀತಿ ಇದು. ಅಂದರೆ ನುಲಿತಾ ನುಲಿತಾ ಸಣ್ಣಗೆ ಮುರಿತಾ ಬಾಯಲ್ಲಿ ಮೆತ್ತಗೆ ಇಡುತ್ತಾ ಹಾಗೆ ಟಚ್ ಮಾಡ್ದಲೇ ಊಟ ಮಾಡುವ ಒಂದು ಒಳ್ಳೆ ವಿಧಾನ. ಏನು ಹೇಳಿ? ಒಳ್ಳೆ ವಿಧಾನ. ನೋಡಿ ಎಷ್ಟು ನಾಚಿಕೆ ಇರುತ್ತೆ ಅಲ್ವಾ? ವಾವ್, ಚೆನ್ನಾಗಿರುತ್ತೆ. ಹೀಗೆ ನೋಡ್ತಾ ಇರಿ. ಇದು ಬದಲಾಗುವ ಸಮಯ ಈಗ ಬರುತ್ತೆ. ಈಗ ನೋಡಿ ಪಲಾವು, ಇಡ್ಲಿ, ಬೋಂಡ ಎಲ್ಲ ಮಿಕ್ಸಪ್ ಆಯಿತು. ನೋಡಿ ಪ್ಲೇಟ್ ಹೋಗಿ ಪಾತ್ರೆ ಬಂತು. ಈಗ ನೋಡಿ ಏನು ಫಾಸ್ಟ್. ಈಗ ನೋಡಿ ಎಲ್ಲ ಕಡೆ ಟಚ್ ಆಗಿ ಲಿಫ್ಟಿಗೆಲ್ಲ ಕಿತ್ಕೊಂಡೋದ್ರೂ ಏನು ಪರವಾಗಿಲ್ಲ. ಯಾಕಂದರೆ ನಮ್ಮ ಮನೆ ಅಲ್ವಾ? ನಮ್ಮ ಮನೆಯಲ್ಲಿ ಏನರಲ್ಲಿ ಬೇಕಾದರೂ ಊಟ ಮಾಡ್ಬೋದು, ಹೆಂಗೆ ಬೇಕಾದರೂ ಕೂತ್ಕೋಬೋದು, ಯಾವುದ್ರಲ್ಲಿ ಬೇಕಾದರೂ ನೀರು ಕುಡಿಬೋದು, ಎಷ್ಟು ಬೇಕಾದರೂ ಬಾಯಲ್ಲಿ ಹಾಕ್ಕೋಬೋದು ಅಲ್ವಾ? ನೋಡಿ ಎಷ್ಟು ಚೆಂದ ಇರುತ್ತೆ ನಮ್ಮ ಸ್ವಂತ ಮನೆಯಲ್ಲಿ. ನೋಡಿ ಅಲ್ಲಿ ನೋಡಿ ಹೇಗೆ ಬೆಟ್ಟನ್ನೆಲ್ಲ ನೆಕ್ಕಬಹುದು. ಆ ಥರ ಈಗ ಸಮಾಧಾನ ಆಗುತ್ತೆ ಅಲ್ವಾ? ಇದು ರಿಯಲಿಟಿ ತಾನೇ. ಅಂದರೆ ಬೇರೆಯವ್ರ ಮನೇಲಿದ್ದಾಗ ಹಾಗೆ, ನಮ್ಮ ಮನೆಯಲ್ಲಿ ಬಂದಾಗ ಈ ರೀತಿ. ಇದು ಎಷ್ಟು ಚೆಂದ ಅಲ್ವಾ? ನೀವು ಹೇಗೇನಾ? ಅಂದರೆ ಗಂಡ್ಮಕ್ಳು ಇದೇ ಥರ ಮಾಡ್ತಾರಾ, ಇಲ್ಲ ನಾವು ಹೆಣ್ಮಕ್ಳು ಮಾತ್ರನಾ? ಇದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ಆದರೆ ಹೆಣ್ಮಕ್ಳಂತೂ 100ಗೆ 100% ಹೀಗೆ ಇರ್ತಾರೆ. ಅದರಲ್ಲಿ 1% ಮಾತ್ರ ಓಕೆ ಬೇರೆ ಥರ. ಅಂದರೆ ಇದು ಏನಪ್ಪ ಅಂದರೆ 1% ಅಷ್ಟೇ ಓಕೆ ಅನ್ನೋ ಥರ ಇರ್ತಾರೆ ಬಿಟ್ಟರೆ ಇನ್ನು ಮಿಕ್ದವರೆಲ್ಲ ಹಿಂಗೇನೆ. ಅದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೋಡಿ ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಇಷ್ಟು ನೋಡಿ. ಒಂದು ಬೋಂಡ ಒಂದೇ ಸಲ ಹೋಗುತ್ತೆ ಬಾಯಿಗೆ. ಫಸ್ಟ್ ವಿಡಿಯೋದಲ್ಲಿ ಬೋಂಡನ ಮುರಿದ್ರೆ ಎಲ್ಲಿ ನೋವಾಗುತ್ತೋ ಅನ್ನೋ ಥರ ಇತ್ತು ಅಲ್ವಾ? ಇದೊಂಥರ ಚೆಂದ ಇದೆ ತಾನೇ? ಚೆನ್ನಾಗಿದ್ರೆ ಲೈಕ್ ಮಾಡಿ, ಹಾಗೆ ನನಗೆ ಫಾಲೋ ಮಾಡಿ, ಓಕೆನಾ? ನೋಡಿದ್ರಿ ಅಲ್ವಾ? ನಾನು ತುಂಬ ಕಷ್ಟಪಟ್ಟು ಮಾಡಿದ್ದೆ.